ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಈ ದಿನ ನಾನು ಒಂದು ಅವಲಕ್ಕಿನ ಒಗ್ಗರಣೆ ಅವಲಕ್ಕಿ ಮಾಡ್ಕೊತೀವಿ, ಬೆಲ್ಲ ಕಲಿಸ್ಕೊಂಡು ತಿಂತೀವಿ, ಹಾಗೆ ಅವಲಕ್ಕಿನ ಇಡ್ಲಿ ದೋಸೆ ಎಲ್ಲದಕ್ಕೂ ಬಳಸ್ತೀವಿ. ಈ ದಿನ ನಾನು ಅವಲಕ್ಕಿಯನ್ನು ಬಳಸಿ ಒಂದು ಬೋಂಡ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬಾ ಚಳಿ ಇದೆ. ಇಡ್ಲಿ ಮಾಡಿದ್ವಿ, ಇಡ್ಲಿ ಜೊತೆಗೆ ಬರೀ ಉದ್ದಿನೋಡಿ ತಿಂತಿದ್ವಿ. ಅದಕ್ಕೋಸ್ಕರ ಬೇಡ, ಇವತ್ತು ಅವಲಕ್ಕಿ ಬೋಂಡ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡು ಒಂದು ಬೌಲು ಅವಲಕ್ಕಿ ತೊಗೊಂಡಿದ್ದೀನಿ. ಹಾಗೆ 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಹಸಿ ಆಲೂಗಡ್ಡೆನಾದರೂ ತಗೊಳ್ಳಿ, ನೀವು ಬೇಯಿಸಿ ಆದರೂ ತೊಗೊಳ್ಳಿ. ನಾನು ಬೇಯಿಸಿದ್ದು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗೋವಷ್ಟು ಅಜ್ವಾನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ. 2 ಸ್ಪೂನು ಅಕ್ಕಿ ಹಿಟ್ಟು, ಈರುಳ್ಳಿ, ಹಸಿಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಬನ್ನಿ ಈಗ ಶುರು ಮಾಡಿಬಿಡೋಣ. ಮೊದಲಿಗೆ ಚೆನ್ನಾಗಿ ಅವಲಕ್ಕಿಯನ್ನು ವಾಶ್ ಮಾಡ್ಕೊಂಬಂದುಬಿಡ್ತೀನಿ. ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ನೀರಾಕಿ ಬಿಟ್ಟಿದ್ದೀನಿ, ಅದು ನೆನ್ಕೊಂಬಿಡಲಿ. ಈಗ 3 ಆಲೂಗಡ್ಡೆ ಪೀಸ್ನ ಏನು ಮಾಡ್ತೀನಿ, ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೊಂಬಿಡ್ತೀನಿ. ನೋಡಿ, ನೀಟಾಗಿ ಈ ಥರ ಮ್ಯಾಶ್ ಮಾಡ್ಕೊಂಬಿಡಿ. ಹಾಗಿದ್ದರೆ ಅದು ಅವಲಕ್ಕಿ ಜೊತೆಗೆ ಏನಾಗುತ್ತೆ, ಚೆನ್ನಾಗಿ ಬೆರೆಯುತ್ತೆ. ಈಗ ನೋಡಿ, ಈ ರೀತಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಶ್ ಆಗಿದೆ ಅಂದ್ಕೊಂಡೇಳಿ ಅಲ್ವಾ. ಈಗ ಇದಕ್ಕೆ ನಾನು ನಿಮಗೆ ತೋರಿಸಿರ್ತಕ್ಕಂತಹ ಈರುಳ್ಳಿ, ಹಸಿಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ಹಾಗೆ ಮ್ಯಾಗಿ ಮಸಾಲ ಇತ್ತು, ಮ್ಯಾಗಿ ಮಸಾಲ. ನೀವು ಅಕಸ್ಮಾತ್ ಮ್ಯಾಗಿ ಮಸಾಲ ಇಲ್ಲ ಅಂತಂದರೆ ಗರಂ ಮಸಾಲನಾದರೂ ಉಪಯೋಗಿಸಿ. 1-2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತೇನಪ್ಪ ಅಂತಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಮರ್ತೇ ಬಿಡ್ತೀವಲ್ವ ಅದನ್ನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ ಅಜ್ವಾನ. ನೀವು ಅಜ್ವಾನ ಇಲ್ಲ ಅಂತಂದರೆ ಜೀರಿಗೆನಾದರೂ ಬಳಸ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಮಿತ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾನು ಅವಲಕ್ಕಿನ ತೋರಿಸ್ತೀನಿ. ಅವಲಕ್ಕಿನ ಅದನ್ನು ಸಹ ತುಂಬಾ ಸ್ಮ್ಯಾಶ್ ಮಾಡ್ಕೋಬೇಕು ನೀವು. ನೋಡಿ, ಈ ರೀತಿ ಅವಲಕ್ಕಿ ನೆಂದಿದೆ. ಈಗ ಇದನ್ನು ಸಹ ನಾನು ಮೆತ್ತಗೆ ಮಾಡ್ಕೊಂಡ್ಬಿಡ್ತೀನಿ. ಈಗ ಇದೇ ಬೌಲಲ್ಲಿ ಮಾಡ್ಕೊತೀನಿ. ಇದನ್ನು ಏನು ಮಿಕ್ಸ್ ಮಾಡಿದ್ದೀನಲ್ಲ ಅದನ್ನ ಬೌಲಿಗೆ ತೆಗೆದುಬಿಡ್ತೀನಿ. ನೋಡಿ, ಇದು ಸಹ ಎಷ್ಟು ನೀಟಾಗಿ ಕೈಲೇ ಮಾಡಬೇಕು, ನೀವು ಸ್ಪೂನಲ್ಲಿ ಬರೋಲ್ಲ. ನೀಟಾಗಿ ನೋಡಿ, ಸ್ವಲ್ಪನಾದರೂ ಅವಲಕ್ಕಿ ಕಾಣಿಸ್ಬಾರ್ದು. ಅದೇ ರೀತಿ ನೀಟಾಗಿ ಈ ಥರ ಪ್ರೆಸ್ ಮಾಡಿ ಇದನ್ನು ಮಾಡಿ. ಈಗ ಇದನ್ನು ನೋಡಿ ನಾನು ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಮಿಕ್ಸ್ ಮಾಡಿ ಮತ್ತೆ ಇದನ್ನು ಸೇರಿಸ್ಕೊಂಬಿಡ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಬೋಂಡ ಹಿಟ್ಟು ಯಾವ ರೀತಿ, ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವಲಕ್ಕಿಯಲ್ಲೇ ನೀರಿರುತ್ತಲ್ಲ, ನೀರು ಹಾಕೋ ಅವಶ್ಯಕತೆ ಇಲ್ಲ. ಈಗ ನೋಡಿ, ಇದು ಯಾವ ರೀತಿ ಆಗಿದೆ ಅಂದ್ಕೊಂಡೇಳಿ ಈ ಥರ ಮಾಡಿ ಒಂದು 5 ನಿಮಿಷ ಬಿಟ್ಬಿಡೋಣ ಇದನ್ನು. ನೋಡಿ, ಒಂದು ಹಾಕಿ ತೆಗೆದೆ. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾನು ಒಂದೊಂದೇ ಈ ಥರ ಉಂಡೆ ಮಾಡಿ ಬಿಡ್ತಾ ಇದ್ದೀನಿ. ನೋಡಿ, ಈ ರೀತಿ ರೌಂಡ್ ಶೇಪ್ ಮಾಡಿ ನಾನು ವಡಾನ ಬಿಟ್ಟಿದ್ದೀನಿ. ಸ್ವಲ್ಪ ಅವು ಬೇಯಲಿ. ಅದು ಕುದಿಯೋ ಎಣ್ಣೆ ಏನಿರುತ್ತಲ್ಲ ಸ್ವಲ್ಪ ಶಾಂತವಾಗ್ಲದು, ಆಮೇಲೆ ಉಲ್ಟಾ ಮಾಡಿಬಿಡ್ತೀನಿ. ನೋಡಿ, ಈಗ ಈ ರೀತಿ ಕೆಂಪಗಾಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ತೆಗೆದುಬಿಡ್ತೀನಿ. ಓಕೆ, ಒಂದು ಸಣ್ಣ ತಟ್ಟೆ ತೆಗೆದಿದ್ದೀನಿ. ಈಗ ಸರ್ವ್ ಮಾಡಿಬಿಡೋಣ ಬನ್ನಿ. ಈಗ ಸರ್ವ್ಗೆ ರೆಡಿಯಾಗಿರುವಂಥ ಕಡಲೆಬೇಳೆ ಹಿಟ್ಟು ಇಲ್ಲದೇ ನಾವು ಯಾವ ರೀತಿ ಬೋಂಡ ಮಾಡೋದು ಅಂತಂದೇಳಿ ತೋರಿಸಿದ್ದೀನಿ ಸ್ನೇಹಿತರೆ. ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಮಸಾಲ ಇಡ್ಲಿ ಮಾಡಿದ್ದೆ. ಬನ್ನಿ, ಎಲ್ಲರೂ ನಮ್ಮ ಮನೆಗೆ ಬೆಳಗಿನ ಟಿಫನ್ಗೆ ಅಂತ ಕರೆಯುತ್ತಾ, ಮೊದಲನೇ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆದರೆಲ್ಲರೂ ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲಾಂಗ್ ವಿಡಿಯೋಕ್ಕೆ ನೋಡುವಾಗ ಹೈಪೇ ಅಂತ ಬರುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಇರುತ್ತಲ್ಲ ಅದ್ರ ಪಕ್ಕದಲ್ಲೇ ಲೈನಲ್ಲಿ ಇರುತ್ತೆ, ಅದು ಹೈಪೇ ಅಂತ ಬರುತ್ತೆ ನೋಡಿ, ಅದನ್ನು ಪ್ರೆಸ್ ಮಾಡಿ ಪಾಯಿಂಟ್ಸ್ ಕೊಡಿ ಅಂತ ಕೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.